ನಮಸ್ಕಾರ. ನಾನಿವತ್ತು ವ್ಯಾಸ್ಲಿನ್ ಮಾಡ್ತಾಯಿದ್ದೀನಿ. ಈ ಚಳಿಗಾಲಕ್ಕೆ ತುಂಬಾ ವ್ಯಾಸ್ಲಿನ್ ಬೇಕೇ ಬೇಕು. ವ್ಯಾಸ್ಲಿನ್ ಇಲ್ಲದೆ ನಾವಿಲ್ಲದೆ ವ್ಯಾಸ್ಲಿನ್ ಇಲ್ದ ಇರ್ಲಿಕ್ಕಪ್ಪ ಅಂದರೆ ಪರ ಅಂತ ಕೆರಿತಾ ಇರ್ತೀವಿ. ಡಸ್ಟ್ ಕೂತ್ಕೊಂಡು ಆ ಕಾಸ್ಟ್ಲಿ ಐಟಮ್ ಈ ಕಾಸ್ಟ್ಲಿ ಐಟಮ್ ವ್ಯಾಸ್ಲಿನ್ ತಗೊಳ್ತಾ ಇರ್ತೀವಿ. ಜೀವಕ್ಕೆ ಸಮಾಧಾನೇ ಆಗಲ್ಲ. ಎಲ್ಲಿ ಬೇಕಂದ್ರಲ್ಲಿ ನಾವೇ ತಿಂಡಿ ಬಿಡ್ತಾ ಕೆರ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಕಡಿಮೆ ಬಜೆಟಲ್ಲಿ ಜಾಸ್ತಿ ಹೇಗೆ ನಾವು ವ್ಯಾಸ್ಲಿನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇಷ್ಟು ವ್ಯಾಸ್ಲಿನಿಂದ ಎಷ್ಟು ₹100 ಆಗುವಷ್ಟು ವ್ಯಾಸ್ಲಿನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕು ಮನೆ ಮದ್ದು ಹಾಕ್ಕೊಂಡು ವ್ಯಾಸ್ಲಿನ್ನು ಬರೀ ₹5 ವ್ಯಾಸ್ಲಿನಿಂದ ₹100 ವ್ಯಾಸ್ಲಿನ್ ಮಾಡ್ಕೊಳ್ಳಿ. ಕಡಿಮೆ ಖರ್ಚಿನಲ್ಲಿ. ಅಷ್ಟೊಂದು ಕಾಸ್ಟ್ಲಿ ಎಲ್ಲ ತರೋಕ್ಕಾಗಲ್ಲ. ಜಾಸ್ತಿನೇ ಕೈಕಾಲಿಗೆಲ್ಲ ಬೇಕಾಗುತ್ತಲ್ಲ, ಜಾಸ್ತಿನೇ ಬೇಕು. ಅದಕ್ಕೋಸ್ಕರ ನಾನು ಇವಾಗ ಜಾಸ್ತಿನೇ ಮಾಡ್ಕೊಂಡ್ರೆ ನಾನು ಇದನ್ನು 3 ವರ್ಷ ಆಯಿತು ಟ್ರೈ ಮಾಡ್ತಾಯಿದ್ದು. ನನಗೆ ಒಳ್ಳೆಯ ರಿಸಲ್ಟ್ ಬರ್ತಾಯಿದೆ. ನೀವು ಇದನ್ನ ಟ್ರೈ ಮಾಡಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಒಂದೇ ಒಂದು ₹5 ವ್ಯಾಸ್ಲಿನ್ ತೊಗೊಂಬಂದುಬಿಡಿ ಅಂಗಡಿಯಿಂದ. ಮತ್ತು ಕ್ಯಾಂಡಲ್ ಅಂತೂ ಮನೇಲಿ ಇದ್ದೇ ಇರ್ತಾವೆ. ಇವಕ್ಕೂ ಒಂದು ₹5 ಕೊಟ್ಟರೆ, ₹5-10 ಕೊಟ್ಟರೆ ಸಿಕ್ಬಿಡ್ತಾವೆ. ಕ್ಯಾಂಡಲ್ ಒಂದು 2 ಕ್ಯಾಂಡಲ್ಲು, ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ಯಾಂಡಲ್ಲು. ₹5-10 ಕ್ಯಾಂಡಲ್ ಸಿಗುತ್ತೆ. ಆಮೇಲೆ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು, ದೇಹಕ್ಕೆಲ್ಲ ಒಳ್ಳೆಯದು ಕೊಬ್ಬರಿ ಎಣ್ಣೆ. ಇವು 3 ಐಟಮ್ ಇದ್ದರೆ ಸಾಕು. ನಿಮಗೆ ವ್ಯಾಸ್ಲಿನು ಜಾಸ್ತಿನೇ ಆಗುತ್ತೆ. ಎಷ್ಟು ಬೇಕಷ್ಟು ನಾವು ವ್ಯಾಸ್ಲಿನು ಹಚ್ಕೋಬೋದು. ಇವಾಗ ಶುರು ಮಾಡೋಣ ಬನ್ನಿ. 2 ಕ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಇದು ಬೇರೆ ಹಾಕ್ಕೊಂಡಿದ್ದೀನಿ. ವ್ಯಾಸ್ಲಿನ್ ಒಂದು ₹5 ವ್ಯಾಸ್ಲಿನ್ ಹಾಕ್ಕೊರಿ. 2 ಕ್ಯಾಂಡಲ್ ಹಾಕ್ಕೊಳ್ಳಿ. ಇನ್ನು ಒಳಗಡೆ ತುಂಬ ಇದೆ. ಇಷ್ಟು ವ್ಯಾಸ್ಲಿನ್ ಏನಕ್ಕಾಗತ್ತೆ ಹೇಳಿ ₹5. ಅದಕ್ಕೋಸ್ಕರ ನಾನು ಜಾಸ್ತಿನೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಇದನ್ನಷ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ವ್ಯಾಸ್ಲಿನು ಮೇನ್ಬತ್ತಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಬಿಸಿ ಮಾಡ್ಕೊಂಡು ಬಿಡೋಣ. ನೋಡಿ, ಗ್ಯಾಸ್ ಹಚ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ನೋಡಿ, ಸ್ವಲ್ಪನೇ ಈ ಥರ ಮಾಡ್ತಾಯಿದ್ರೆ ಸ್ವಲ್ಪ ದಪ್ಪ ಬಟ್ಲು ಇಟ್ಕೊರಿ. ನಾನು ತೆಳುವಾಗಿದೆ. ಇದು ಬಟ್ಲು ತೆಳುವಾಗಿರೋದಕ್ಕೆ ದಪ್ಪ ಬಟ್ಲಿಂದ ತಗೊಳ್ಳಿ. ಏನೇ ಹೊತ್ತಲ್ಲ ಬಿಡಲ್ಲ, ಏನಾಗಲ್ಲ. ಇವಾಗ ಇದನ್ನು ತೆಗೆದುಬಿಡೋಣ. ಅದರಲ್ಲಿರೋದು ಕ್ಯಾಂಡಲ್ಲಿಂದು ತೆಗೀರಿ, ಇಲ್ಲಾಂದರೆ ಆಮೇಲೆ ಇದಾಗತ್ತೆ. ಬೊಟ್ಲು ಕರಗಾದ್ರೂ ಚಿಂತೆ ಇಲ್ಲ. ನೋಡಿ, ಅಷ್ಟು ಕರಗಬೇಕು. ನೋಡಿ ಯಾವ ರೀತಿ ಚಿಟಪಟ ಅಂತ ಇದೆ. ಇವಾಗ ವ್ಯಾಸ್ಲಿನ್ನು ರೆಡಿ. ಇವಾಗ ನೋಡಿ, ಕಡ್ಡಿ ಅದೆಲ್ಲ ಹೋಗುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡು ನೋಡಿ. ಇವಾಗ ನೋಡಿ, ವ್ಯಾಸ್ಲಿನ್ ರೆಡಿಯಾಗಿದೆ. ಉರಿ ಹತ್ತಿದೆ ಹಂಗೆ ಹಿಂಗೆ ಅಂತೆಲ್ಲ ಕೆಡ್ಸ್ಕೊಬೇಡಿ. ಎಣ್ಣೆ ಇರುತ್ತಲ್ಲ, ಅದಕ್ಕೆ ಉರಿ ಹತ್ಕೊಂಡ್ಬಿಟ್ಟಿರುತ್ತೆ. ಏನು ತೊಂದರೆ ಇಲ್ಲ. ಇದನ್ನು ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ನೋಡಿ. ಇವಾಗ ನಾನು ಐಸ್ ಸ್ಟೋವು ಇದು ಯಾವುದೇ ಇದ್ರೂ ಇದಕ್ಕೆ ಹಾಕ್ಕೊಂಡ್ಬಿಡಿ. ಸ್ವಲ್ಪ ಆರಬೇಕು. ಆರಮೇಲೆ ತಾನೇ 5 ನಿಮಿಷಕ್ಕೆ ಗಟ್ಟಿಯಾಗಿಬಿಡತ್ತೆ ಇದು. ನೋಡಿ, ಇದು ಉಳ್ಕೊಳ್ಳುತ್ತೆ. ಯಾವುದೇ ಇದರಲ್ಲಿ ಇಡೋದು ಬೇಕಾಗಿಲ್ಲ. ತಾನೇ ಗಟ್ಟಿ ಆಗುತ್ತೆ.
ಒಂದು ಅರ್ಧ ಗಂಟೆನೂ ಬೇಡ, ಒಂದು 5 ನಿಮಿಷ ಆಗಿಬಿಟ್ರೆ ತಾನೇ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆದಮೇಲೆ ಇದನ್ನು ತೆಗೆದು ಯಾವ ರೀತಿ ಕಾಲಿಗೆ ಕೈಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇವಾಗ ಸ್ವಲ್ಪ ಆರಿದೆ, ಒಂದು 5-10 ನಿಮಿಷ ಬೇಕು ಆರೋಕ್ಕೆ. ಆರಿದ್ರೆ ಮುಗ್ದೋಯ್ತು. ಇದನ್ನು ಈ ಥರ ಕೆಳಗೆ ತೆಗೆದುಬಿಟ್ಟು ನೋಡಿ ರೆಡಿ ಆಯಿತು. ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡ್ರೆ ನೈಟ್ ಮಲ್ಕೊಳ್ಳುವಾಗ, ಬೆಳಗ್ಗೆ ಅಪ್ಲೈ ಮಾಡ್ಕೊಬೇಡಿ, ಡಸ್ಟ್ ಎಲ್ಲ ಮೈಗೆಲ್ಲ ಬಂದು ಕೂತ್ಕೊಂಡ್ಬಿಡುತ್ತೆ. ಬೆಳಗ್ಗೆ ಕೈಗೆ ಕಾಲಿಗೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೈಟ್ ಮಲ್ಕೊಳ್ಳುವಾಗ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ. ತುಂಬಾ ಚೆನ್ನಾಗಿ ಕೈ ಕಾಲು ಮೃದುವಾಗಿರುತ್ತೆ. ಹಗಲಿಗೆ ಜಾಸ್ತಿ ಹಚ್ಕೊಂಡ್ರೆ ಇದು ಕೂಡ ನಿಮಗೆ ಮೈಗೆಲ್ಲ ಧೂಳು ಬಂದು ಕೂತ್ಕೊಳ್ಳುತ್ತೆ. ಇದನ್ನೇ ಐಸ್ ಟ್ಯೂಬ್ ಥರ ಮಾಡಿಕೊಂಡು ನೋಡಿ ಇವಾಗ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಇದನ್ನು ಈ ಥರ ಚರ್ಮಕ್ಕೆ ತಿಕ್ತಾ ಬನ್ನಿ. ಕೈಗೆ ಕಾಲಿಗೆ ಎಲ್ಲ ಈ ಥರ ಅಪ್ಲೈ ಮಾಡ್ತಾ ಬರಬೇಕು. ಅದು ಆಯಿಲು ಎಲ್ಲ ಮಸಾಜ್ ಮಾಡ್ತಾ ಬಂದರೆ ನೈಟ್ ಇದನ್ನ ಕೈಗೆ ಕಾಲಿಗೆ ಹಚ್ಕೊಳ್ಳಿ. ತುಂಬಾ ನೋಡಿ ಯಾವ ರೀತಿ ಸ್ಕಿನ್ಗೆ ಅಪ್ಲೈ ಆಗುತ್ತಾ. ಇದೆಲ್ಲ ಉಳಿದಿದ್ದು ಈ ಥರ ಅಪ್ಲೈ ಮಾಡ್ತಾ ಬನ್ನಿ. ತುಂಬಾ ಚೆನ್ನಾಗಿ ಡಸ್ಟೆಲ್ಲ ಕೂಡಲ್ಲ. ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ನೋಡಿ ಈ ಥರ ಅಪ್ಲೈ ಆಯಿತು. ಕೈಗೆ ಕಾಲಿಗೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ವ್ಯತ್ಯಾಸ ನೋಡಿ, ಆಯಿಲಿ ಇರುತ್ತೆ. ಇಲ್ಲಿ ನೋಡಿ ನನ್ನದು ಯಾವ್ದು ರೀತಿಯಾಗಿದೆ, ಇದನ್ನ ಅಪ್ಲೈ ಮಾಡಿಂದ ಯಾವ ರೀತಿ ಸ್ಕಿನ್ ಆಗಿದೆ ನೋಡಿ. ಇಲ್ಲಿ ಈ ಥರ ಆಗುತ್ತೆ. ಈ ಥರ ಮನೆಯಲ್ಲಿ ಮಾಡ್ಕೊಳ್ಳಿ, ಮನೆ ಮದ್ದು.